ನಮಸ್ತೆ ಫ್ರೆಂಡ್ಸ್, ನಾನು SK. ನೀವು ನೋಡ್ತಾ ಇರೋದು ಲರ್ನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಇದಕ್ಕಿಂತ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತಂದರೆ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ನಲ್ಲಿರುವ ಒಂದು ಜಾಲತಾಣ ಆಗಿದೆ. ಇದರಲ್ಲಿ ಜನರು ಪರಸ್ಪರ ಸಂಪರ್ಕದಲ್ಲಿರಲು, ಮಾಹಿತಿ ಹಂಚಿಕೊಳ್ಳಲು, ಆನಂತರ ಮನೋರಂಜನೆಗೋಸ್ಕರ ಬಹಳಷ್ಟು ಜನರು ಈ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಯೂಸ್ ಮಾಡಿಕೊಳ್ತಾರೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಂದರೆ ವ್ಯವಹಾರಗಳು ಹಾಗೂ ಬ್ರ್ಯಾಂಡ್ಗಳ ಬೆಳವಣಿಗೆ, ಆನಂತರ ಉತ್ಪನ್ನಗಳ ಮಾರಾಟ, ಆನಂತರ ಸಾಕಷ್ಟು ಈ ಥರದ ಒಂದು ಮಾರ್ಕೆಟಿಂಗನ್ನು ಈ ಸೋಷಿಯಲ್ ಮೀಡಿಯಾ ಥ್ರೂ ಮಾಡಬಹುದು. ಗೆಳೆಯರೆ, ನಾವು ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಇವಾಗ ಇದ್ದೇವೆ. ಇಲ್ಲಿ ನಮ್ಮ ಬಿಸ್ನೆಸ್ಸನ್ನು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆದರೆ ಅದನ್ನು 3x ಕನ್ವರ್ಟ್ ಮಾಡಬೇಕಾದ್ರೆ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಯೂಸ್ ಮಾಡಲೇಬೇಕಾಗತ್ತೆ. ಆನಂತರ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಥ್ರೂ ಕೂಡ ನಾವು ದುಡ್ಡನ್ನು ಅರ್ನ್ ಮಾಡಿಕೊಳ್ಳಬಹುದು. ಹಾಗೆಯೇ ನಮ್ಮ ಬಿಸ್ನೆಸ್ಸಿನ ಮುಖಾಂತರ ಕೂಡ ನಾವು ದುಡ್ಡನ್ನು ಅರ್ನ್ ಮಾಡಲಿಕ್ಕೆ ಬರುತ್ತೆ. ಗೆಳೆಯರೆ, ಅದನ್ನು ಯಾವ ರೀತಿಯಾಗಿ ಅನ್ನೋದನ್ನು ನಾನು ತಿಳಿಸಿಕೊಡುತ್ತೇನೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಉದ್ದೇಶಗಳು ನೋಡಬಹುದಾದರೆ, ಬ್ರ್ಯಾಂಡ್ ಹೆಚ್ಚಿಸುವುದು, ನಮ್ಮ ಒಂದು ಪ್ರಾಡಕ್ಟಿನ ಬ್ರ್ಯಾಂಡನ್ನು ಹೆಚ್ಚಿಸುವುದು, ಆನಂತರ ಗ್ರಾಹಕರನ್ನು ಸಂಪರ್ಕ ಹೊಂದಲು ಒಂದು ಅವಕಾಶವನ್ನು ಇದರಲ್ಲಿ ಇರುತ್ತೆ. ಆನಂತರ ಮಾರಾಟ ಹೆಚ್ಚಿಸುವುದು, ಆನಂತರ ನಮ್ಮ ಬಿಸ್ನೆಸ್ಸಿನ ಬಗ್ಗೆ ಜಾಹೀರಾತು ಕೂಡ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ದಲ್ಲಿ ಕೊಡಲಿಕ್ಕೆ ಬರುತ್ತೆ. ಆನಂತರ ನಮ್ಮ ಕಸ್ಟಮರ್ದ ಒಂದು ಫೀಡ್ಬ್ಯಾಕನ್ನು ಹಂಚಿಕೊಳ್ಳಲು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಥ್ರೂ ಅವಕಾಶವನ್ನು ಇರುವಂಥದ್ದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಬಳಸುವ ವಿಧಾನಗಳನ್ನು ನೋಡುವುದಾದರೆ, ಗೆಳೆಯರೆ, ಇದರಲ್ಲಿ ಭಾಳಷ್ಟು ತಲೆ ಓಡಿಸುವಂತಹ ಅವಶ್ಯಕತೆ ಇಲ್ಲ. ಇದನ್ನು ಕೇವಲ ನಾವು ನಮ್ಮ ಬಿಸ್ನೆಸ್ಸಿನ ಪೋಸ್ಟರ್ಗಳನ್ನು ರೆಡಿ ಮಾಡಿ ನಾವು ಇದರಲ್ಲಿ ಶೇರ್ ಮಾಡಬಹುದು. ಆನಂತರ ವಿಡಿಯೋಸ್ಗಳು ಕೂಡ ಮಾಡಿ ನಾವು ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುತ್ತೆ. ಆನಂತರ ಜಾಹೀರಾತುಗಳ ಮುಖಾಂತರ ನಾವು ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುತ್ತೆ. ಜಾಹೀರಾತು ಅಂತಂದರೆ ಯೂಟ್ಯೂಬ್ ಆ್ಯಡ್ಸ್, ಆನಂತರ ಫೇಸ್ಬುಕ್ ಆ್ಯಡ್ಸ್, ಆನಂತರ ಗೂಗಲ್ ಆ್ಯಡ್ಸ್. ಈ ಆ್ಯಡ್ಸ್ ಥ್ರೂ ನಾವು ನಮ್ಮ ಅಡ್ವರ್ಟೈಸ್ಮೆಂಟನ್ನು, ನಮ್ಮ ಬಿಸ್ನೆಸ್ ಬಗ್ಗೆ ಇರತಕ್ಕಂಥ ಅಡ್ವರ್ಟೈಸ್ಮೆಂಟನ್ನು ಖುದ್ದಾಗಿ ನಾವು ರನ್ನನ್ನು ಮಾಡಲಿಕ್ಕೆ ಬರುತ್ತೆ. ಹಾಗೆಯೇ ನಮ್ಮ ಇನ್ಫ್ಲೂಯೆನ್ಸರನ್ನು ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಇರುತ್ತೆ. ಆನಂತರ ಇದರದ ಲಾಭ ಬಂದುಬಿಟ್ಟು, ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ನಾವು ಜಾಸ್ತಿ ಜನರನ್ನು ಸಂಪರ್ಕ ಹೊಂದಬಹುದು. ಆನಂತರ ಜಾಸ್ತಿ ಜನರ ಸಂಪರ್ಕವನ್ನು ಮಾಡಲು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಬೆಸ್ಟ್ ಪ್ಲಾಟ್ಫಾರ್ಮ್ ಆ್ಯಡ್ಸನ್ನು ರನ್ ಮಾಡಿ ಜಾಸ್ತಿ ಜನರಿಗೆ ನಮ್ಮ ಬಿಸ್ನೆಸ್ಸನ್ನು ರೀಚ್ ಮಾಡಬಹುದು. ಗೆಳೆಯರೆ, ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆನಂತರ ಕ್ರಿಕೆಟ್ ನಡೀತಾ ಇದ್ದರೆ ಕ್ರಿಕೆಟ್ದಲ್ಲಿ ಕೂಡ ಅಡ್ವರ್ಟೈಸ್ಮೆಂಟನ್ನು ನೀವು ನೋಡಿರ್ತೀರ. ಹಾಗಾಗಿ ನಾವು ನಮ್ಮ ಬಿಸ್ನೆಸ್ಸಿನ ಅಡ್ವರ್ಟೈಸ್ಮೆಂಟನ್ನು ಎಲ್ಲಿ ಕೂಡ ದುಡ್ಡು ಖರ್ಚು ಮಾಡಲಾರ್ದೆ ನಾವು ಡೈರೆಕ್ಟಾಗಿ ಖುದ್ದು ಕಲಿತು ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡಬಹುದು. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅದರದ್ದು ಕೂಡ ಸ್ಟ್ರಾಟಜಿಯನ್ನು ಹೇಳಿಕೊಡಲಾಗುವುದು. ಸ್ಪೆಷಲ್ಲಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗತ್ತೆ. ಹಾಗೆಯೇ ಗೆಳೆಯರೆ, ನಮ್ಮ ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ, ಈಗ ನೋಡಿ, ನಾವು ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ,
ಒಂದು ಅಂಗಡಿಯನ್ನು ಓಪನ್ ಮಾಡಿಟ್ಟಿರ್ತೇವೆ. ಆ ಅಂಗಡಿಗೆ ಕಸ್ಟಮರ್ ಬಂದರೆ ನಮಗೆ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ. ಕಸ್ಟಮರೇ ಬಂದಿಲ್ಲ ಅಂತಂದರೆ ಪ್ರಾಡಕ್ಟನ್ನು ಸೇಲ್ ಆಗೋದಿಲ್ಲ. ಆದರೆ ಈಗಿನ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಥ್ರೂ ನಮ್ಮ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳಬಹುದು. ಆನಂತರ ಇದರಿಂದ ನಮ್ಮ ಗ್ರಾಹಕರ ಒಂದು ನಡವಳಿಕೆ ಕೂಡ ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾವು ನಮ್ಮ ಬಿಸ್ನೆಸ್ಸಿನಲ್ಲಿ ಏನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಗ್ರಾಹಕರಿಂದ ಕಲೀಲಿಕ್ಕೆ ಸಿಗತ್ತೆ. ಗೆಳೆಯರೇ, ಈ ರೀತಿ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುವಂಥದ್ದು. ಇದರಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಆ್ಯಪ್ಸ್ಗಳಿವೆ, ಆನಂತರ ಕೆಲವೊಂದು ವೆಬ್ಸೈಟ್ಗಳು ಕೂಡ ಇವೆ. ನಾನು ಜಾಸ್ತಿ ಪಾಪ್ಯುಲರ್ ಇರ್ತಕ್ಕಂಥ ಕೆಲವೊಂದಿಷ್ಟು ಸೈಟ್ಗಳನ್ನು ಹೇಳ್ತೇನೆ. ಗೆಳೆಯರೇ, ಜಾಸ್ತಿ ಯೂಸ್ ಆಗ್ತಾ ಇರ್ತಕ್ಕಂತಹ ಗೂಗಲ್ ಇದು ಯೂಸ್ ಮಾಡಿಕೊಂಡು ನಾವು ಗೂಗಲ್ ಆ್ಯಡ್ಸ್ ರನ್ ಮಾಡ್ಬೋದು. ಆನಂತರ ನಮ್ಮದು ಶಾಪ್ ಕೂಡ ಗೂಗಲಲ್ಲಿ ಓಪನ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಆನಂತರ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡು ಕೂಡ ನಾವು ಇನ್ಫ್ಲುಯೆನ್ಸರನ್ನು ಬಳಸಬಹುದು. ಇದರ ಥ್ರೂ ಕೂಡ ನಾವು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಬಹುದು. ಆನಂತರ ಫೇಸ್ಬುಕ್ ಇದೆ, ಆನಂತರ ಇನ್ಸ್ಟಾಗ್ರಾಮ್ ಇದೆ, ಆನಂತರ ಮೋಜ್ ಇದೆ, ವಾಟ್ಸಾಪ್ ಇದೆ. ಈ ರೀತಿಯಾದ ಸೋಷಿಯಲ್ ಮೀಡಿಯಾವನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಲಿಕ್ಕೆ ಬರುತ್ತೆ. ಈ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಕಲಿಯಬೇಕಾದರೆ www.sanjukare.com ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಅಲ್ಲಿಂದ ಕೇವಲ 3999 ರೂಪೀಸ್ದಲ್ಲಿ ಕೋರ್ಸ್ಗಳಿವೆ. ಅದನ್ನು ಪರ್ಚೇಸ್ ಮಾಡಿಕೊಂಡು ನೀವು ಕಲಿಯಬಹುದು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಷನ್ ಬರೋಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.